ಒತ್ತಡ ಇಲ್ಲದೇ ಇರುವಂತಹ ಉದ್ಯೋಗ ಎನ್ನುವುದು ಇಲ್ಲ. ನಷ್ಟ ಇಲ್ಲದೇ ಇರುವಂತಹ ವ್ಯಾಪಾರ ಎನ್ನುವುದು ಇಲ್ಲ. ಕಷ್ಟಗಳೇ ಇಲ್ಲದೇ ಇರುವಂತಹ ವ್ಯವಸಾಯ ಎನ್ನುವುದು ಇಲ್ಲ. ನೋವುಗಳೇ ಇಲ್ಲದಂತಹ ಸಂಸಾರ ಎನ್ನುವುದು ಇಲ್ಲ. ಸಮಸ್ಯೆಗಳೇ ಇಲ್ಲದಂತಹ ಮನುಷ್ಯನೂ ಇಲ್ಲ. ಇವೆಲ್ಲವನ್ನ ಜಯಿಸಿದಾಗ ಮಾತ್ರ ಬದುಕು ನಾವು ಅಂದುಕೊಂಡಂತೆ ರೂಪಿತವಾಗುವುದಕ್ಕೆ ಸಾಧ್ಯವಾದೀತು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಕ್ಷಮೆ ಕೇಳುವಂತಹ ಗುಣ ಮತ್ತು ಕ್ಷಮಿಸುವಂತಹ ಗುಣ ಇವೆರಡೂ ಕೂಡ ನಿಮ್ಮಲ್ಲಿ ಇದ್ದರೆ ಅಲ್ಲಿ ಯಾವ ಪ್ರೀತಿಯೂ ಕೂಡ ಸೋಲುವುದಿಲ್ಲ, ಯಾವ ಸಂಬಂಧವೂ ಕೂಡ ಸಾಯುವುದೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನು ಕರ್ತವ್ಯ ನಿನ್ನ ಕೈಯಲ್ಲಿ ಇದೆ, ಫಲ ನಿನ್ನ ಕೈಯಲ್ಲಿ ಇಲ್ಲ. ಪ್ರಯತ್ನಕ್ಕೆ ಸತ್ಯ ನಿಷ್ಠೆ ಕೊಡು, ಫಲಕ್ಕೆ ಆಸೆಯನ್ನು ಬಿಟ್ಟು ಬಿಡು. ಆಸೆಯೇ ಬಂಧನಕ್ಕೆ ಕಾರಣ. ನಿಷ್ಕಲ್ಮಶವಾಗಿರುವಂತಹ ಕರ್ಮವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡು. ನಿನ್ನ ಕರ್ಮಕ್ಕೆ ಯಾವಾಗ ಏನನ್ನು ಕರುಣಿಸಬೇಕೋ ಆ ಸಮಯ ಸಂದರ್ಭ ಎನ್ನುವುದು ಕೂಡಿ ಬಂದಾಗ ಖಂಡಿತವಾಗಿಯೂ ಕೂಡ ನಿನಗೆ ತಲುಪುತ್ತದೆ. ನಿನ್ನ ನೋವನ್ನು ದೇವರು ಮರೆತು ಹೋಗಿದ್ದಾರೆ ಎಂದು ಹಂಚಿಕೊಳ್ಳುವುದಕ್ಕೆ ಹೋಗಬೇಡ. ಏಕೆಂದರೆ ದೇವರು ನಿನ್ನ ದುರ್ಬಲತೆಯನ್ನು ಎಂದಿಗೂ ಕೂಡ ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ಹೋಗುವುದೇ ಇಲ್ಲ. ಜನರು ಮಾತ್ರ ಆ ರೀತಿಯ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯ. ಭಗವಂತನು ಹೇಳುತ್ತಾನೆ, ನೀ ತಪ್ಪು ಮಾಡುವ ಮುನ್ನ ನನ್ನನ್ನು ನೆನೆದರೆ ನಾನು ನಿನ್ನ ತಪ್ಪೇ ಮಾಡದಂತೆ ನಾನು ನೋಡಿಕೊಳ್ಳುತ್ತೇನೆ. ನೀನು ತಪ್ಪು ಮಾಡಿದ ಮೇಲೆ ನನ್ನನ್ನು ನೆನೆದರೆ ನಾನು ನಿನ್ನ ಪಶ್ಚಾತ್ತಾಪಕ್ಕೆ ಅಷ್ಟೇ ದಾರಿಯನ್ನು ತೋರಿಸುತ್ತೇನೆ ಎಂದು. ಸಾಕ್ಷಿಯ ಪ್ರಜ್ಞೆ. ಜಗತ್ತು ಒಂದು ನಾಟಕ ರಂಗವೆಂದು ಅರಿತವನಿಗೆ ಯಾವುದೇ ಪಾತ್ರವೂ ಕೂಡ ಹೊರೆಯಾಗದು. ನೀನು ಮಾಡುವಂತಹ ಕೆಲಸದ ಮೇಲೆ ನಿನಗೆ ಅಧಿಕಾರವಿದೆಯೇ ಹೊರತು ಅದರ ಫಲಿತಾಂಶದ ಮೇಲೆ ಅಧಿಕಾರ ಎನ್ನುವುದು ಇರುವುದೇ ಇಲ್ಲ. ಹಾಗಾಗಿ ಮಾಡುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಯಾರನ್ನೂ ಕೂಡ ಯಾರಿಂದಲೂ ಯಾವಾಗ ಎಲ್ಲಿ ಹೇಗೆ ಬೇಕಾದರೂ ಕೂಡ ದೂರ ಮಾಡಿ ಬಿಡಬಹುದು. ಆದರೆ ಮನಸ್ಸಿನಿಂದ, ನೆನಪಿನಿಂದ, ಹೃದಯದಿಂದ ಯಾರೂ ಕೂಡ ದೂರ ಮಾಡುವುದಕ್ಕೆ ಅಸಾಧ್ಯ. ಮೋಸ ಮಾಡಿದವರು ಕೂಡ ಜೀವನದಲ್ಲಿ ಒಂದು ರೀತಿಯ ಗುರುಗಳು ಇದ್ದಂತೆ. ಏಕೆಂದರೆ ಜೀವನದಲ್ಲಿ ಮತ್ತೆ ಮೋಸ ಹೋಗದಂತೆ ನಮಗೆ ಪಾಠವನ್ನು ಕಲಿಸಿದವರು ಅವರೇ. ಹಾಗಾಗಿ ಎಲ್ಲರನ್ನ ಗೌರವಿಸಿ ಸುಂದರವಾಗಿರುವಂತಹ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಬೇಕು ಅನ್ನುವುದೇ ಆದರೆ ಜೀವನದಲ್ಲಿ ಬರುವಂತಹ ಎಂತಹ ಸಮಸ್ಯೆಯಾದರೂ ಕೂಡ ಆ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಡೆಯಬಲ್ಲೆ ಎನ್ನುವ ಆತ್ಮವಿಶ್ವಾಸದೊಂದಿಗೆ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ನಿಮ್ಮ ಬದುಕಿಗೆ ಯಾವ ರೀತಿಯಲ್ಲಿ ಏನನ್ನು ತೋರಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ತೋರಿಸಿಯೇ ತೋರಿಸುತ್ತಾನೆ. ಈಗಿನ ಪರಿಸ್ಥಿತಿ ಸರಿಯಿಲ್ಲವೆಂದು ಚಿಂತೆಗೆ ಮಾಡುವುದಕ್ಕೆ ಹೋಗಬೇಡ. ನಿನ್ನ ಮನಸ್ಸು ಮಾಡುವ ಕೆಲಸ ಒಳ್ಳೆಯದೇ ಆಗುತ್ತದೆ. ಸಮಯವೇ ತಲೆಬಾಗಿ ಎಲ್ಲವನ್ನ ಸರಿಪಡಿಸುತ್ತದೆ. ಮಾಡುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡು. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ. ನೀವು ಕಳೆದುಕೊಂಡಿದ್ದರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ದುಃಖವನ್ನು ಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡಿದ್ದನ್ನು ಮರೆಸುವುದಕ್ಕೆ ಉತ್ತಮವಾದದ್ದನ್ನು ಕೊಟ್ಟೇ ಕೊಡುತ್ತಾನೆ. ಜೀವನದಲ್ಲಿ ತಾಳ್ಮೆ ಎನ್ನುವುದು ಇರಬೇಕು. ಅವನ ಮೇಲೆ ನಂಬಿಕೆ ಎನ್ನುವುದು ಇರಬೇಕು. ಬಿಳಿ ಬಟ್ಟೆನ ತಿಳಿಯಾಗಿರೋ ಮನಸ್ಸನ್ನು ಎರಡನ್ನೂ ಕೂಡ ಹುಷಾರಾಗಿ ನೋಡಿಕೊಳ್ಳಬೇಕು. ಬಟ್ಟೆಯ ಮೇಲೆ ಆಗಿರುವಂತಹ ಕಲೆ ಹೋಗಿ ಬಿಡಬಹುದು, ಆದರೆ ಕೆಲವೊಂದು ಮಾತಿನಿಂದ ಆಗಿರುವಂತಹ ಮನಸ್ಸಿನ ಮೇಲೆ ಕಲೆ ಎನ್ನುವುದು ಹೋಗುವುದೇ ಇಲ್ಲ. ಜೀವನದಲ್ಲಿ ಯಾರನ್ನೂ ಕೂಡ ಸುಮ್ಮನೆ ಹಿಂಸೆಯನ್ನು ಪಡಿಸುವುದಕ್ಕೆ ಹೋಗಲೇಬೇಡಿ. ನೋವಾದಾಗ ಸಮಾಧಾನ ಮಾಡುವವರೆಲ್ಲ, ಭಯವಾದಾಗ ಧೈರ್ಯವನ್ನು ತುಂಬುವವರು ಇಲ್ಲ, ಅಳು ಬಂದಾಗ ಕಣ್ಣೀರನ್ನು ಒರೆಸುವವರು ಇಲ್ಲ, ಸಂಕಟದಲ್ಲಿ ಇದ್ದಾಗ ತೋಳಲ್ಲಿ ಬಲವನ್ನು ಕೊಂಡುವವರು, ಮುದ್ದು ಮಾಡುವವರು ಕೂಡ ಇಲ್ಲ. ನೋವು ನುಂಗಿ ಸಾಕಾಗಿದೆ, ಕಣ್ಣಲ್ಲಿ ನೀರು ಬಾರದಂತೆ ಶಾಶ್ವತವಾಗಿ ಕಣ್ಣು ಮುಚ್ಚಿಕೊಂಡು ಮಲಗಬೇಕು ಅಂತ ಅನಿಸುತ್ತಾ ಇದೆ ಎಂದು ಚಿಂತನೆಯನ್ನು ಮಾಡುತ್ತಾ ಕೊರಗುವುದಕ್ಕೆ ಹೋಗಬೇಡಿ. ನೀವು ಏನೇ ಮಾಡಿದರೂ ಕೂಡ ಎಲ್ಲದಕ್ಕೂ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಆ ಕಾರಣ ಎನ್ನುವುದು ಬಲವಾಗಿ ಇದ್ದಾಗ ಶ್ರೀಕೃಷ್ಣ ಪರಮಾತ್ಮನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ.
ಅವನ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಶ್ರೀಕೃಷ್ಣ ಪರಮಾತ್ಮನು ನಿಮ್ಮೆಲ್ಲರ ಬಾಳಲ್ಲಿ ಸುಖವನ್ನು ಕರುಣಿಸಲಿ. ನೀವೇನಾದರೂ ಕೃಷ್ಣನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಲೈಕನ್ನು ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಯಾಕೆ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಪ್ರತಿದಿನವೂ ಕೂಡ ನಿಮ್ಮ ಮುಂದೆ ತರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡುತ್ತಾ ಇರುತ್ತೇವೆ. ಇನ್ನೊಬ್ಬರ ಜೀವನದಲ್ಲಿ ಮಾಟ ಮಾಡುವುದು ಬರೀ ಆಟವಾದರೆ ಸಾಕು, ಕರ್ಮದ ದೈವ ನಿನ್ನ ನೆತ್ತಿಯ ಮೇಲೆ ನೆತ್ತರವನ್ನು ಹರಿಸಿತು ನೆನಪಿನಲ್ಲಿ ಇಟ್ಟುಕೊಂಡು ಜೀವನವನ್ನು ಮಾಡುವುದನ್ನು ನೋಡಿ. ಕೆಲವರಿಗೆ ದೈಹಿಕ ನೋವು, ಕೆಲವರಿಗೆ ಮಾನಸಿಕವಾಗಿರುವಂತಹ ನೋವು, ಕೆಲವರಿಗೆ ಸಂಬಂಧದ ನೋವು, ಕೆಲವರಿಗೆ ಹೇಗೆ ಬದುಕಬೇಕು ಎನ್ನುವ ನೋವು, ಕೆಲವರಿಗೆ ಏಕೆ ಬದುಕಬೇಕು ಎಂಬ ನೋವು, ಬೆಳೆಯುತ್ತಿರುವಂತಹ ವ್ಯಕ್ತಿಯನ್ನು ಹೇಗೆ ಕೆಡವಬೇಕು ಎನ್ನುವ ನೋವು ಕೆಲವರಿಗೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ರೀತಿಯ ನೋವಿನೊಂದಿಗೆ ಬದುಕುತ್ತಾ ಇರುತ್ತಾನೆ. ಆದರೆ ಕಷ್ಟಗಳನ್ನು ನಿವಾರಿಸಿ ನಗುವಿನೊಂದಿಗೆ ಬದುಕುವವನೇ ನಿಜವಾದ ಮನುಷ್ಯ. ಆ ದೇವರು ನಿಮ್ಮಿಂದ ಒಬ್ಬರನ್ನು ದೂರ ಮಾಡುತ್ತಾ ಇದ್ದಾನೆ ಅಂದರೆ ಅಥವಾ ದೂರ ಮಾಡಿದ್ದಾನೆ ಅಂದರೆ ಅದರ ಅರ್ಥ ಮಾಡಿಕೊಂಡು ಬಿಡಿ. ನಾವು ಕೇಳದ ಕೆಲವು ಮಾತುಗಳು, ಕಾಣದ ಕೆಲವು ನುಡಿಗಳು, ನಾವು ಕಂಡೇ ಅರಿಯದ ಕೆಲವು ಸತ್ಯಗಳನ್ನು ಆ ದೇವರು ಅರಿತಿರುತ್ತಾನೆ. ಹಾಗಾಗಿಯೇ ನಮ್ಮಿಂದ ಇತರರನ್ನು ದೂರ ಮಾಡುವುದು. ಸೋತೆ ಅನ್ನುವ ಮನಸ್ತಾಪಕ್ಕಿಂತ ಗೆದ್ದೆ ಎನ್ನುವ ಛಲವೇ ಹೆಚ್ಚು. ನಂಬಿಕೆ ನೀಡುವ ನಾವು ರೂಪದಲ್ಲಿ ಬದುಕಬೇಕು. ಒಂದೇ ಮಾತಲ್ಲಿ ಯಾವುದನ್ನು ಕೂಡ ಒಪ್ಪಿಕೊಳ್ಳುವುದಕ್ಕೆ ಹೋಗಬಾರದು. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಆಗುವಂತಹ ಕೆಲಸ ಹಾಗೆ ಆಗುತ್ತದೆ. ನೀವು ನೋವೇ ಬಂದರೂ, ಸಮಸ್ಯೆಗಳೇ ಉದ್ಭವ ಆದರೂ ಕೂಡ ಎಲ್ಲವನ್ನ ತೊರೆದು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಕಳೆದುಕೊಂಡ ಜಾಗದಲ್ಲಿಯೇ ಹುಡುಕಬೇಕು. ಸೋತ ಜಾಗದಲ್ಲಿಯೇ ಗೆಲ್ಲಬೇಕು. ಅವಮಾನಿಸಿದ ಜಾಗದಲ್ಲಿಯೇ ಬೆಳೆಯಬೇಕು. ತಿರಸ್ಕರಿಸಿದವರಿಂದಲೇ ಜೀವನದಲ್ಲಿ ಪುರಸ್ಕಾರವನ್ನು ಮಾಡಿಕೊಳ್ಳುವಂತೆ ಬೆಳೆದು ನಿಲ್ಲಬೇಕು. ನಾನಾಡದ ಅದೆಷ್ಟೋ ಮಾತು ಬಾಕಿ ಇದೆ, ಆದರೆ ಮಾತನಾಡಿದವರು ಕೇಳುವ ಸಹನೆ ಯಾರಿಗೆ ಇದೆ? ಇದೆಲ್ಲದ ಮಧ್ಯೆ ಮನಃಶಾಂತಿಯ ಹುಡುಕಿದೆ, ಆದರೆ ಎತ್ತ ನೋಡಿದತ್ತ ಮನಸ್ತಾಪಗಳೇ ತುಂಬಿದೆ. ಇವೆಲ್ಲದರ ಜೊತೆಗೆ ಜೀವನ ನಡೆಯಬೇಕಿದೆ, ಆದರೆ ನನ್ನದಾದ ಅಸಲಿ ಖುಷಿಯೇ ಎಲ್ಲಿ ಇದೆ ಎನ್ನುವುದನ್ನು ಹುಡುಕುವಲ್ಲಿಯೇ ನನ್ನ ಜೀವನ ಎನ್ನುವುದು ಕಳೆಯುತ್ತಾ ಸಾಗಿದೆ. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ಕೂಡ ನಮ್ಮನ್ನು ನೋಯಿಸುವವರೋ ಅವರೊಂದಿಗೆ ನಮ್ಮವರಾಗಲು ಸಾಧ್ಯವೇ ಇಲ್ಲ. ಅಂಥವರಿಂದ ದೂರ ಇರುವುದೇ ಒಳ್ಳೆಯದು. ಆ ದೇವರು ನಿಮ್ಮಿಂದ ಒಬ್ಬರನ್ನು ದೂರ ಮಾಡುತ್ತಿದ್ದಾನೆ ಅಥವಾ ದೂರ ಮಾಡಿದ್ದಾನೆ ಅಂದರೆ ಅರ್ಥ ಮಾಡಿಕೊಂಡು ಬಿಡಿ. ನಾವು ಕೇಳದ ಕೆಲವು ಮಾತುಗಳು, ಕಾಣದ ಕೆಲವು ನುಡಿಗಳು ಅವನ ಕಣ್ಣಿಗೆ ಕಂಡಿರುತ್ತವೆ. ಸೋತೆ ಅನ್ನುವ ಮನಸ್ತಾಪಕ್ಕಿಂತ ಗೆದ್ದೆ ಎನ್ನುವಂತಹ ನಂಬಿಕೆ ಇಡು. ನಾನು ಯಾವುದಾದರೂ ಒಂದು ರೂಪದಲ್ಲಿ ನಿನ್ನನ್ನು ಗೆಲ್ಲುವಂತೆ ಮಾಡೇ ಮಾಡುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ದೇವರು ಇದ್ದಾನೆ, ಅವನು ನಿನ್ನ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನು ಮಾಡೇ ಮಾಡುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನು ನೀವು ಕೂಡ ಮಾಡಬೇಕಾಗುತ್ತದೆ. ದೇವರು ನಮಗೆ ಕೊಟ್ಟಿರುವುದು ಎರಡೇ ಆಯ್ಕೆ. ಒಂದು ಕೊಟ್ಟು ಹೋಗಬೇಕು, ಇನ್ನೊಂದು ಬಿಟ್ಟು ಹೋಗಬೇಕು. ತೆಗೆದುಕೊಂಡು ಹೋಗುವ ಯಾವ ಆಯ್ಕೆಯೂ ಕೂಡ ಇಲ್ಲ. ಬದುಕು ಶೂನ್ಯ. ಇಲ್ಲಿಂದ ಹೋಗುವಂತಹ ಮುಂಚೆ ಪಾಪ ಪುಣ್ಯ ಎರಡು ಬುಟ್ಟಿ ತುಂಬಿಸಿಕೊಳ್ಳುವುದು ನಮ್ಮೆಲ್ಲರ ಕೈಯಲ್ಲಿ ಇರುತ್ತದೆ. ದೇವರನ್ನು ನಂಬಿ ಜೀವನವನ್ನು ಮಾಡಿ, ಮನುಷ್ಯರನ್ನು ನಂಬಿ ಅಲ್ಲವೇ ಅಲ್ಲ. ಏಕೆಂದರೆ ಮನುಷ್ಯರಲ್ಲಿ ನಿಯತ್ತು ಇಲ್ಲದಂತೆ ಆಗಿದ್ದಾರೆ. ಎಲ್ಲರೂ ಒಂದು ರೀತಿಯ ಸ್ವಾರ್ಥಿಗಳೇ ಆಗಿದ್ದಾರೆ. ಆದರೆ ದೇವರನ್ನು ನಂಬಿದರೆ ಕಷ್ಟ ಕಾಲದಲ್ಲಿ ನಮ್ಮನ್ನು ಯಾವತ್ತಿಗೂ ಕೂಡ ದೇವರು ಕೈ ಬಿಡುವುದಿಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ದೇವರು ಎಲ್ಲರಿಗೂ ಕೂಡ ಪರೀಕ್ಷೆಗೆ ಒಳಪಡಿಸಿರುತ್ತಾನೆ. ಉಪವಾಸ ಇದ್ದು ಸಂಪಾದನೆ ಮಾಡು. ನಾಳೆ ನಿನ್ನ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತದೆ. ಬೇರೆಯವರ ಹೊಟ್ಟೆಯನ್ನು ಒಡೆದು ಸಂಪಾದನೆ ಮಾಡುವುದಕ್ಕೆ ಹೋಗಬೇಡ. ನೀನು ಮಾಡಿರುವಂತಹ ಪಾಪ ನಿನ್ನ ಮಕ್ಕಳಿಗೆ ಸುತ್ತಿ ಹೋಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತ ಇಲ್ಲ. ಕೋಪಕ್ಕಿಂತ ದೊಡ್ಡ ಶತ್ರುವೂ ಕೂಡ ಇಲ್ಲ. ತಾಳ್ಮೆಗಿಂತ ಒಳ್ಳೆಯ ಪರಿಹಾರ ಎನ್ನುವುದು ಇಲ್ಲ. ಯಾವ
ಗಂಡಸು ಎಲ್ಲಿ ನಿಮ್ಮನ್ನು ಕಳೆದುಕೊಳ್ಳುತ್ತೇನೆ ಎನ್ನುವ ಭಯದಿಂದ ಕಣ್ಣೀರನ್ನು ಹಾಕುತ್ತಾನೆಯೋ ಅವನು ನಿಮ್ಮನ್ನು ನಿಜವಾಗಿ ಪ್ರೀತಿಯನ್ನು ಮಾಡುತ್ತಿದ್ದಾನೆ ಎಂದು ಅರ್ಥ. ನೆನಪಿರಲಿ, ಗಂಡಸು ಸಾಮಾನ್ಯವಾಗಿ ಕಣ್ಣೀರು ಇಡುವುದಿಲ್ಲ. ತಾನು ಪ್ರೀತಿ ಮಾಡಿದವರಿಗೋಸ್ಕರ ಮಾತ್ರ ಅವನು ಕಣ್ಣೀರನ್ನು ಹಾಕುತ್ತಾನೆ. ಅರ್ಜುನನು ಕೃಷ್ಣನನ್ನು ಕೇಳಿದ, ಜೀವನ ಎಂದರೆ ಏನು? ಕೃಷ್ಣ ನಗುತ್ತಾ ಹೇಳಿದ, ನಾಳೆ ಎನ್ನುವುದು ಶತ್ರು, ಇವತ್ತು ಎನ್ನುವುದು ಸಂಬಂಧಿಗರು, ಈಗ ಎನ್ನುವುದೇ ಮಿತ್ರ, ಈ ಕ್ಷಣ ಎನ್ನುವುದೇ ಜೀವನ ಎಂದು. ಈ ಕ್ಷಣವನ್ನು ಸರಿಯಾದ ರೀತಿಯಲ್ಲಿ ನಾವು ಸದುಪಯೋಗ ಮಾಡಿಕೊಂಡಾಗ ನಮ್ಮ ನಾಳೆಯ ಜೀವನ ಎನ್ನುವುದು ಖಂಡಿತವಾಗಿಯೂ ಕೂಡ ಬದಲಾವಣೆ ಆಗಿ ಆಗುತ್ತದೆ. ದಾರಿ ಸರಿಯಿಲ್ಲ ಅಂತ ನಾವು ನಿಂತಲ್ಲಿಯೇ ನಿಂತರೆ ನಡೆಯುವುದಕ್ಕೆ ಆಗುವುದಿಲ್ಲ. ಮನಸ್ಸು ಸರಿಯಿಲ್ಲ ಅಂತ ನಾವು ಅಂದುಕೊಂಡರೆ ಜೀವನ ನಡೆಸುವುದಕ್ಕೆ ಆಗುವುದೇ ಇಲ್ಲ. ಕಷ್ಟ ಬಂತು ಅಂತ ಕುಳಿತುಕೊಂಡರೆ ಎದ್ದು ನಿಲ್ಲುವುದಕ್ಕೆ ಆಗುವುದೇ ಇಲ್ಲ. ಯಾವಾಗಲೂ ಕೂಡ ವಾಸ್ತವಿಕತೆಯಲ್ಲಿ ಬದುಕುವುದನ್ನು ನೋಡಬೇಕು. ನನ್ನೊಬ್ಬನ ದುಡಿಮೆಯಿಂದಲೇ ಮನೆಯವರೆಲ್ಲರೂ ಕೂಡ ಅನ್ನವನ್ನು ಉಣ್ಣುತ್ತಿದ್ದಾರೆ ಎಂದು ಅಹಂಕಾರವನ್ನು ಪಡಬೇಡಿ. ಅಂತಹ ಕೆಲಸಕ್ಕೆ ದೇವರು ನನ್ನನ್ನೇ ಆಯ್ಕೆ ಮಾಡಿದ್ದಾನೆ, ದೇವರು ನನಗೆ ಬುದ್ಧಿಶಕ್ತಿಯನ್ನು ನೀಡಿದ್ದಾನೆ ಎಂದು ಹೆಮ್ಮೆಯನ್ನು ಪಡಿ. ಒಂದು ವೇಳೆ ದೇವರು ನೀಡಿದಂತಹ ಬುದ್ಧಿಶಕ್ತಿಯನ್ನು ಕಿತ್ತುಕೊಂಡರೆ ನೀವು ಮನೆಯವರಿಗೆ ಅನ್ನ ಹಾಕುವುದು ಇರಲಿ, ನೀವೇ ಅನ್ನಕ್ಕಾಗಿ ಅಲಿಯಬೇಕಾಗಿರುವಂತಹ ಪ್ರಸಂಗವೂ ಕೂಡ ಒದಗಿ ಬರಬಹುದು ಎನ್ನುವುದನ್ನು ಮರೆಯಲೇಬೇಡಿ. ಹೆಂಡತಿಯನ್ನು ದುಡಿಸಿ ತಾನು ಮನೆಯಲ್ಲಿ ಕೂತು ಊಟ ಮಾಡಿದರೆ ಅದು ಹಸಿದ ಅನ್ನ ತಿಂದಂತೆ. ಅಪ್ಪ ಮಾಡಿದ ಆಸ್ತಿಯನ್ನು ಅನುಭವಿಸುತ್ತಾ ದುಡಿದರೆ ಮಂಗಲಣ್ಣವನ್ನು ತಿಂದಂತೆ. ತಾನೇ ಶ್ರಮಪಟ್ಟು ದುಡಿದು ತಂದ ಹಣದಿಂದ ಊಟ ಮಾಡಿದರೆ ಅದು ಅಮೃತವನ್ನು ಉಂಡಂತೆ. ದೇವರು ಎಷ್ಟೇ ಕಷ್ಟವನ್ನು ಕೊಟ್ಟರೂ ಕೂಡ ಸದಾ ನಗುತ್ತಾಗಿರಿ. ನಿಮ್ಮೊಳಗೆ ದೇವರು ನಿಮ್ಮ ನಗು ನೋಡಿ ಸೋತು ನಿಮ್ಮ ಜೀವನದಲ್ಲಿ ಸುಖ ಸಂತೋಷವನ್ನು ನೀಡುವವನು. ಒಂಟಿಯಾಗಿ ಇರುವಾಗ ಎಲ್ಲರ ಜೊತೆಗೆ ಬೆರೆಯಬೇಕು ಅನಿಸುತ್ತದೆ. ಎಲ್ಲರ ಜೊತೆ ಬೆರೆತು ಎಲ್ಲರ ಬಣ್ಣದ ಮುಖಗಳು ತಿಳಿದಾಗ ಒಂಟಿಯಾಗಿ ಇದ್ದಾಗಲೇ ಚೆನ್ನಾಗಿ ಇದ್ದೆ ಎಂದು ಅನಿಸುತ್ತದೆ. ಹೆತ್ತವರ ಮೇಲೆ ಮುನಿಸಿಕೊಳ್ಳುವುದಕ್ಕೆ ಹೋಗಬೇಡಿ, ಕೋಪ ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ಹೆತ್ತವರಿಗೆ ವಯಸ್ಸಾಗಿದೆ, ಅವರ ಜೀವನ ಕೆಲವೇ ವರ್ಷಗಳು ಆಗಿರುತ್ತದೆ. ಇರುವಷ್ಟು ದಿನ ತುಂಬ ಚೆನ್ನಾಗಿ ನೋಡಿಕೊಳ್ಳಿ. ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಮಾಡಿ ಅವರ ಜೊತೆಯಲ್ಲಿಯೇ ಇರಿ. ಅವರನ್ನು ತಿಳಿದುಕೊಳ್ಳಿ. ಪ್ರೀತಿ ಕಾಳಜಿಯಿಂದ ಸಂತೋಷದಿಂದ ಇಡಿ. ಏಕೆಂದರೆ ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ಕೇವಲ ನಿಮ್ಮ ಹೆತ್ತ ತಂದೆ ತಾಯಿಗಳು ಮಾತ್ರ ಎನ್ನುವುದನ್ನು ಮರೆಯಲೇಬೇಡಿ. ಯಾವುದನ್ನು ನೀವು ಇತರರಿಗೆ ಕೊಡಲು ಬಯಸುತ್ತಾ ಇರುವಿರೋ ಅದೇ ನಿನಗೆ ಮರಳಿ ಸಿಗುವುದು. ಅದು ಗೌರವವೇ ಆಗಲಿ ಅಥವಾ ನಿಂದನೆಯೇ ಆಗಲಿ. ಹಾಗಾಗಿ ನಿಂದನೆಯನ್ನು ಕೊಡುತ್ತೀರಿಯೋ ಗೌರವವನ್ನು ಸೂಚಿಸುತ್ತೀರಿಯೋ ನಿಮಗೆ ಬಿಟ್ಟಂತಹ ವಿಚಾರ. ನಿನ್ನ ಈಗಿನ ಪರಿಸ್ಥಿತಿ ಸರಿಯಿಲ್ಲವೆಂದು ಚಿಂತನೆಯನ್ನು ಮಾಡುವುದಕ್ಕೆ ಹೋಗಬೇಡ. ನಿನ್ನ ಮನಸ್ಸು ಮಾಡುವ ಕೆಲಸ ಒಳ್ಳೆಯದಾಗಿ ಇದ್ದರೆ ಸಮಯವೇ ತಲೆಬಾಗಿ ನಿನ್ನನ್ನು ಸರಿಪಡಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಅರ್ಜುನನು ಕೇಳುತ್ತಾನೆ, ಇಡೀ ಜಗತ್ತು ನನ್ನ ವಿರುದ್ಧ ನಿಂತಿದೆ, ಏನು ಮಾಡಲಿ ಕೃಷ್ಣ ಎಂದು. ಆಗ ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಚಿಂತೆ ಏಕೆ ಅರ್ಜುನ, ನಾನು ನಿನ್ನ ಜೊತೆ ಇರುವೆ. ಕೊಲ್ಲೋಕೆ 100 ಜನ ಇದ್ದರೆ ಏನು, ಕಾಪಾಡುವುದಕ್ಕೆ ಒಬ್ಬ ಇದ್ದರೆ ಸಾಕು ಅಲ್ಲವೇ? ಬೇರೆಯವರನ್ನು ಕೆಣಕುವ ಅಭ್ಯಾಸ ನನಗೆ ಇಲ್ಲ. ಹಾಗಂತ ನನ್ನನ್ನು ಕೆಣಕಿದವರನ್ನು ಬಿಡುವಂತಹ ಅಭ್ಯಾಸವೂ ಕೂಡ ನನಗೆ ಇಲ್ಲವೇ ಇಲ್ಲ. ಯಾರನ್ನಾದರೂ ಪ್ರೀತಿಸುವಾಗ ತಾಯಿಯಾಗಿ ನೋಡಬೇಕು, ಏನನ್ನಾದರೂ ಕೊಡುವಾಗ ತಂದೆಯಾಗಿ ನೋಡಬೇಕು. ಏಕೆಂದರೆ ಈ ಎರಡೂ ವಿಷಯಗಳಲ್ಲಿ ಇವರಿಬ್ಬರನ್ನ ಮೀರಿಸುವವರು ಈ ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ. ಮೋಸ ಮಾಡಿ ಗೆದ್ದೆ ಎಂದು ಮೆರೆಯಬೇಡ. ನಿನ್ನ ಅಂತ್ಯದ ಸಮಯವೂ ಕೂಡ ನಿಗದಿ ಆಗಿದೆ. ನಿನ್ನ ಅಂತ್ಯ ಕಾಲ ಬಂದಾಗ ಬಹಳ ಮೆರೆದ ನಿನಗೆ ಹೇಗೆ ಮಣ್ಣು ಮುಕ್ಕುವ ಸ್ಥಿತಿ ನಿರ್ಮಾಣವಾಗಿ ಬಿಡಬಹುದು ಎಂದು ನೀನು ಊಹಿಸುವುದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಅಂತಹ ಪರಿಸ್ಥಿತಿ ನಿನಗೆ ಬಂದೇ ಬರುತ್ತದೆ. ಅವಕಾಶಗಳು ಸೂರ್ಯೋದಯ ಇದ್ದಂತೆ. ಸ್ವೀಕರಿಸುತ್ತೀಯೋ ಬಿಡುವೆಯೋ ಅದು ನಿನಗೆ ಬಿಟ್ಟಿದ್ದು, ನಿನ್ನ ಯೋಚನೆಗೆ ಬಿಟ್ಟಿದ್ದು. ಪ್ರತಿಯೊಂದು ಅವಕಾಶವನ್ನು ಕೂಡ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಮಡದಿಯ ನಲಿವಿಗಾಗಿ, ಮಕ್ಕಳ ಭವಿಷ್ಯಕ್ಕಾಗಿ ತನ್ನ ಕನಸುಗಳನ್ನೆಲ್ಲ ಮೂಟೆ ಕಟ್ಟಿ ಹರಕು ಬಟ್ಟೆ ಸಂಸಾರದ ಕೊಳಕು ಮುಚ್ಚಿ ಬದುಕಿನ ನೋವನ್ನು ಉಂಡು ಬೆವರು ಸುರಿಸುವಂತಹ ತಾನೊಂದು ತನ್ನವರಿಗಾಗಿ ಬದುಕುವ ದೇವರೇ ತಂದೆ.
ತಂದೆಯನ್ನ ಇದ್ದಾಗಲೇ ಚೆನ್ನಾಗಿ ನೋಡಿಕೊಳ್ಳಬೇಕು. ಮಾವನ ಮನೆ ಸೇರೋ ಗಂಡನ ಮನೆಗೆ ಬಾರದ ಹೆಣ್ಣು ಇಬ್ಬರು ಭೂಮಿಗೆ ಭಾರ. ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿರುವುದು ಪ್ರತಿಯೊಬ್ಬ ಮಕ್ಕಳ ಆದ್ಯ ಕರ್ತವ್ಯ. ವಯಸ್ಸಾದ ಅಜ್ಜಿಗೆ ತನ್ನ ಮೊಮ್ಮಗ ಕೇಳುತ್ತಾನೆ, ಅಜ್ಜಿ, ಮನೆಯಲ್ಲಿ ಎಲ್ಲರೂ ಇಷ್ಟೊಂದು ಚೆನ್ನಾಗಿ ನಿನ್ನನ್ನು ನೋಡಿಕೊಳ್ಳುತ್ತಾರಲ್ಲ, ನೀನು ಇದರ ರಹಸ್ಯ ಏನು ಅಂದಾಗ ಅಜ್ಜಿ ಹೇಳುತ್ತಾಳೆ, ಇಲ್ಲ ಮಗ, ನಿಮ್ಮ ಅಜ್ಜ ಸಾಯುವಾಗ ನನ್ನ ಬ್ಯಾಂಕ್ ಖಾತೆಯಲ್ಲಿ ಒಂದಿಷ್ಟು ಹಣ ಇಟ್ಟು ಹೋಗಿದ್ದಾರೆ. ಹಾಗಾಗಿ ಆ ಹಣದ ಮೇಲೆ ವ್ಯಾಮೋಹ ಇದೆ ಅಷ್ಟೇ. ನನ್ನನ್ನು ಅವರು ಉದ್ದೇಶಪೂರ್ವಕವಾಗಿ ನೋಡಿಕೊಳ್ಳುತ್ತಿಲ್ಲ, ಹಣದ ಮೇಲೆ ಆಸೆಗಾಗಿ ನನ್ನನ್ನು ನೋಡಿಕೊಳ್ಳುತ್ತಿದ್ದಾರೆ ಅಷ್ಟೇ ಎಂದು. ಯಾರೂ ಕೂಡ ಈ ರೀತಿಯಾಗಿ ಮಾಡುವುದಕ್ಕೆ ಹೋಗಲೇಬೇಡಿ. ಹಣ ಎನ್ನುವುದು ಯಾವಾಗ ಬೇಕಾದರೂ ಕೂಡ ನಾವು ಸಂಪಾದನೆಯನ್ನು ಮಾಡಿಕೊಳ್ಳಬಹುದು. ಆದರೆ ಮನುಷ್ಯತ್ವವನ್ನು ಸಂಪಾದನೆ ಮಾಡಿಕೊಳ್ಳಬೇಕಾಗಿರುವುದು ತುಂಬಾ ಮುಖ್ಯ ನೋಡಿ. ಎಷ್ಟೇ ಚೆನ್ನಾಗಿ ಗಾಡಿಯನ್ನು ಎಳೆದರೂ ಕೂಡ ಕುದುರೆಗೆ ಚಾಟಿಯ ಏಟು ತಪ್ಪಿದ್ದಲ್ಲ. ಎಷ್ಟು ರುಚಿಕರವಾಗಿರುವಂತಹ ಹಣ್ಣನ್ನು ಕೊಟ್ಟರೂ ಕೂಡ ಮರಗಳಿಗೆ ಕಲ್ಲಿನ ಏಟು ತಪ್ಪಿದ್ದಲ್ಲ. ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾಗಿ ಇದ್ದರೂ ಕೂಡ ಬೆಳೆದರೂ ಕೂಡ ನಿನಗೆ ಹಲವರ ವಿಮರ್ಶೆ ಎನ್ನುವುದು ತಪ್ಪಿದ್ದಲ್ಲ. ಸತ್ಯದ ದಾರಿ ಯಾವಾಗಲೂ ಕೂಡ ಕಷ್ಟಕರವಾಗಿಯೇ ಇರುತ್ತದೆ. ಆದರೆ ಆ ದಾರಿ ಎಂದಿಗೂ ಕೂಡ ನಮ್ಮನ್ನು ಸೋಲುವುದಕ್ಕೆ ಬಿಡುವುದೇ ಇಲ್ಲ. ಯಾವಾಗಲೂ ಕೂಡ ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಯಿಂದ ನಾವು ಜೀವನವನ್ನು ಮಾಡುವುದನ್ನು ನೋಡಬೇಕು. ಮೋಸ ಮಾಡಿದ್ದಾರೆ ಎಂದು ದ್ವೇಷವನ್ನು, ಪ್ರತೀಕಾರವನ್ನು ತೀರಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಮೌನವಾಗಿ ಇರಿ. ಕೊಳೆತು ಹೋದಂತಹ ಹಣ್ಣನ್ನು ಗಿಡ ಹೋರುವುದಿಲ್ಲ, ತನ್ನಷ್ಟಕ್ಕೆ ತಾನೇ ಅದು ಉದುರಿ ಹೋಗುತ್ತದೆ. ಕಾಗೆ ಬಣ್ಣ ಕಪ್ಪಾಗಿದ್ದರೂ ಕೂಡ ಹಂಚಿ ತಿನ್ನುವಂತಹ ಮನಸ್ಸು ಇದೆ. ಬದುಕುವುದಕ್ಕೆ ಬಣ್ಣ ಬೇಕಾಗಿಲ್ಲ, ಬಣ್ಣ ಬದಲಿಸದೇ ಇರುವಂತಹ ಗುಣಗಳು ಜೀವನದಲ್ಲಿ ಬೇಕಾಗುತ್ತದೆ. ತಂದೆ ತಾಯಿ ಕೂಡಿಟ್ಟ ಹಣದಲ್ಲಿ ಯಾರು ಬೇಕಾದರೂ ಕೂಡ ಹೋಟೆಲ್ಗಳಲ್ಲಿ ಊಟವನ್ನು ಮಾಡಿ ಬಿಡಬಹುದು. ಆದರೆ ಸಾಧನೆ ನಮ್ಮ ಸ್ವಂತ ದುಡಿಮೆಯಿಂದ ತಂದೆ ತಾಯಿಗಳಿಗೆ ನಾವು 5 ಸ್ಟಾರ್ ಹೋಟೆಲಲ್ಲಿ ಊಟ ಮಾಡಿಸಿದಾಗ ಮಾತ್ರ ನಾವು ಜೀವನದಲ್ಲಿ ಸಾಧನೆಯನ್ನು ಮಾಡಿದಂತೆ ಆಗುವುದು. ಮಾತಿನಿಂದ ನೋಯಿಸಿದವರನ್ನು ನೀನು ಲೆಕ್ಕಕ್ಕೆ ಇಟ್ಟುಕೊಳ್ಳುವುದಕ್ಕೆ ಹೋಗಬೇಡ. ನಿನ್ನ ನೋವಿಗೆ ಧೈರ್ಯ ತುಂಬಿ ನಿನ್ನ ಜೊತೆಗೆ ಇರುವವರನ್ನು ನೀನು ಜೀವನ ಪೂರ್ತಿ ಕೂಡ ಅವರನ್ನು ನಂಬಿ ಜೀವನವನ್ನು ಮಾಡು. ದುಃಖ ತುಂಬಾ ಕೆಟ್ಟದ್ದು. ಯಾವಾಗ ಬಂದರೂ ಕೂಡ ಕಣ್ಣೀರನ್ನು ಹಾಕಿಸಿಯೇ ಹೋಗುತ್ತದೆ ಅಂತ ಎಲ್ಲರೂ ಹೇಳುತ್ತಾರೆ. ಆದರೆ ನಿಜಕ್ಕೂ ಕೂಡ ದುಃಖ ಒಳ್ಳೆಯದು. ಯಾವಾಗ ಬಂದರೂ ಕೂಡ ಏನಾದರೂ ಒಂದು ಪಾಠವನ್ನು ನಮಗೆ ಕಲಿಸಿಯೇ ಹೋಗುತ್ತದೆ. ಸಿಗದವರನ್ನು ಹುಡುಕುವುದಕ್ಕೆ ಹೋಗಬೇಡಿ, ಸಿಕ್ಕವರನ್ನು ಬಿಡುವುದಕ್ಕೆ ಹೋಗಬೇಡಿ, ಬರದವರನ್ನು ಕಾಯುವುದಕ್ಕೆ ಹೋಗಬೇಡಿ, ಬಂದವರನ್ನು ಕಾಯಿಸುವುದಕ್ಕೂ ಕೂಡ ಹೋಗಬೇಡಿ. ಕೊಡದವರನ್ನು ಎಂದಿಗೂ ಕೂಡ ಕೇಳಿಕೊಳ್ಳುವುದಕ್ಕೆ ಹೋಗಬೇಡಿ, ಕೊಟ್ಟವರನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ನನ್ನವರ ಕಷ್ಟಕ್ಕೆ ನಾನು ಸ್ಪಂದಿಸುತ್ತೇನೆ ಎನ್ನುವುದು ನನ್ನತನ. ಆದರೆ ನನ್ನ ಕಷ್ಟಕ್ಕೆ ನನ್ನವರು ಸ್ಪಂದಿಸುತ್ತಾರೆ ಅನ್ನುವುದು ನನ್ನ ಮೂರ್ಖತನ. ಮನೆಯಿಂದ ಹೊರಗೆ ಹೋಗುವಾಗ ಮೆದುಳನ್ನು ತೆಗೆದುಕೊಂಡು ಹೋಗಿ, ಏಕೆಂದರೆ ಪ್ರಪಂಚ ಒಂದು ಮಾರುಕಟ್ಟೆ. ಆದರೆ ಮನೆಯೊಳಗೆ ಬರುವಂತಹ ಹೃದಯವನ್ನು ತೆಗೆದುಕೊಂಡು ಬನ್ನಿ, ಏಕೆಂದರೆ ಅಲ್ಲಿ ಒಂದು ಪರಿವಾರ ಎನ್ನುವುದು ಇದ್ದೇ ಇರುತ್ತದೆ ಎನ್ನುವುದು. ನಿಮ್ಮ ಪರಿಸ್ಥಿತಿ ಕೆಟ್ಟದ್ದು ಇರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬಿ, ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ಕೂಡ ವಜ್ರವನ್ನಾಗಿ ಪರಿವರ್ತನೆ ಮಾಡುವಂತಹ ಶಕ್ತಿ ಇದೆ. ಹಾಗೆಯೇ ಪರಮಾತ್ಮನಿಗೆ ಭಿಕ್ಷಕನನ್ನು ಕೂಡ ರಾಜನನ್ನಾಗಿ ಮಾಡುವಂತಹ ಶಕ್ತಿ ಎನ್ನುವುದು ಇದೆ. ಸಹಾಯ ಮಾಡಿದವರನ್ನೆಲ್ಲ ದೂರ ಮಾಡಿದರೆ ದೇವರು ಕೂಡ ನಿಮ್ಮಿಂದ ದೂರವಾಗುವವನು. ಏಕೆಂದರೆ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಿದ್ದು ಮನುಷ್ಯರ ರೂಪದಲ್ಲಿ ಇರುವಂತಹ ದೇವರು ಮಾತ್ರ ಎನ್ನುವುದನ್ನು ಮರೆಯಲೇಬಾರದು. ಅತ್ತು ಬಿಡು, ಸಮಾಧಾನವಾಗುವಂತೆ ಮರೆತು ಬಿಡು. ತಪ್ಪಿಯೂ ಕೂಡ ಮತ್ತೆ ನೆನಪಾಗದಂತೆ. ನನಗೆ ಯಾರೂ ಇಲ್ಲ ಅಂತ ಚಿಂತಿಸುವುದಕ್ಕಿಂತ ನನಗೆ ಯಾರೂ ಕೂಡ ಜೀವನದಲ್ಲಿ ಬೇಕಾಗಿಲ್ಲ ಎಂದು ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಾಗ ನಾವು ನಮ್ಮ ಹಣವನ್ನು ಆ ಬಾಡಿಗೆ ಮನೆಯಲ್ಲಿ ಸಿಂಗಾರಕ್ಕೆ ಬಳಸುವುದಿಲ್ಲ. ಮಾಲೀಕನ ಅಧಿಕಾರದಲ್ಲಿ ಇರುವಂತಹ ಆ ಮನೆಯಲ್ಲಿ ನಾವು ಬಿಡಲೇಬೇಕಲ್ಲ. ಆ ದೇವನು ಕೂಡ ಬಾಡಿಗೆ ಮನೆಯಲ್ಲಿಯೇ ಇದೆಂದು ನಮ್ಮ ಸ್ವಂತ ಮನೆ ಅಲ್ಲ.
ನಮ್ಮೆಲ್ಲ ಶಕ್ತಿ ಪ್ರಯತ್ನಗಳು ಈ ದೇಹದ ಸಿಂಗಾರಕ್ಕಾಗಿ ವ್ಯಯ ಆಗಬಾರದು. ನಮ್ಮ ಸ್ವಂತ ಮನೆ ಆತ್ಮ, ಅದರ ಪೋಷಣೆಯತ್ತ ಗಮನವನ್ನು ನಾವು ಹರಿಸಬೇಕು. ಅಂದಾಗ ಮಾತ್ರ ನಾವು ಬದುಕನ್ನು ಸರಿಯಾದ ರೀತಿಯಲ್ಲಿ ಬದುಕಿದಂತೆ ಆಗುವುದು. ಎಲ್ಲರಿಗೂ ಕೂಡ ಬೇಕಾಗುವಂತಹ ಹಣ್ಣು ಕೈ ಸೇರುತ್ತವೆ. ಯಾರಿಗೂ ಕೂಡ ಬೇಡವಾದಂತಹ ಬೀಜ ಭೂಮಿಗೆ ಸೇರುತ್ತದೆ. ಬೇಡವಾದ ಬೀಜದೊಳಗೆ ಸಾವಿರಾರು ಹಣ್ಣುಗಳು ಬಿಡುವಂತಹ ಕಾಲ ಬರದೆಯೇ ಇರದು. ತಿರಸ್ಕರಿಸಿದವರೇ ಪುರಸ್ಕರಿಸುವಂತೆ ಕಾಲವೇ ಸಾಧ್ಯವಾದದ್ದನ್ನು ನಿನಗೆ ಕೊಡುತ್ತದೆ. ಜೀವನದಲ್ಲಿ ಯಾರಿಂದಲೂ ಕೂಡ ಏನನ್ನ ಕಲಿತೆ ಎನ್ನುವುದು ತುಂಬಾ ಮುಖ್ಯವಾದದ್ದು ನೋಡಿ. ನಿನ್ನ ವೈರಿಯೇ ಮನೆ ಬಾಗಿಲಿಗೆ ಬಂದರೂ ನಗು ನಗುತ್ತಾ ಸ್ವಾಗತಿಸು. ಏಕೆಂದರೆ ತನ್ನನ್ನು ಕಡಿಯುವ ಮನುಷ್ಯರಿಗೂ ಕೂಡ ಮರ ನೆರಳನ್ನೇ ನೀಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಹೆತ್ತವರನ್ನು ಬಿಟ್ಟು ಯಾರ ಋಣದಲ್ಲಿಯೂ ಕೂಡ ಇರಬಾರದು. ಏಕೆಂದರೆ ಸಮಯ ಬಂದಾಗ ಎಲ್ಲರೂ ಕೂಡ ಹೀಯಾಳಿಸುವವರೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ನೀವು ಲೈಕ್ ಮಾಡೋದರಿಂದ ಮತ್ತಷ್ಟು ಜನರಿಗೆ ಈ ವಿಡಿಯೋ ತಲುಪಿದಂತೆ ಆಗುತ್ತದೆ. ಸಿಗುತ್ತೇನೆ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.